ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ಎಸ್ ಎಸ್ ಪಿ ಅಪ್ಡೇಟ್ನಲ್ಲಿ ಒಂದು ಲೇಟೆಸ್ಟ್ ಮತ್ತು ಗುಡ್ ನ್ಯೂಸ್ ಇದೆ. ನಿಮಗೆ ಏನು ಗುಡ್ ನ್ಯೂಸು ಏನಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಏನಕ್ಕಂದರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ಫಸ್ಟು ನಮ್ಮ ಚಾನಲಲ್ಲೇ ಬರೋದ್ರಿಂದ ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ, ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಏನಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ನ ಸ್ಯಾಂಕ್ಷನ್ ಆಗಿಲ್ಲ, ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಮತ್ತು ನಮಗೆ ಅಮೌಂಟು ಯಾವಾಗ ಬರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಆ ಥರ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ. ಏನು ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ತುಂಬ ಜನ ವಿದ್ಯಾರ್ಥಿಗಳಿಗೆ ನಿನ್ನೆ ಬಂದು ಅಂದರೆ ಶನಿವಾರ ಬಂದು ಯಾರಿಗೆಲ್ಲ ಅಮೌಂಟು ಸ್ಯಾಂಕ್ಷನ್ ಆಗಿದ್ದಿಲ್ಲ ಇದುವರೆಗೂ ಕೂಡ, ಆ ಥರ ವಿದ್ಯಾರ್ಥಿಗಳಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಿನ್ನೆ ಬಂದು ಈ ಒಬ್ಬರು ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಅರೌಂಡ್ ಅಮೌಂಟ್ ಬಂದು 22,700 ಅಮೌಂಟ್ ಬಂದು ಸ್ಯಾಂಕ್ಷನ್ ಆಗಿದೆ. ಇವರು ಬಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿರ್ತಾರೆ. ಇವರಿಗೆ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಬಂದು ಯಾವುದು ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ. ಇವ್ರಿಗಿನ್ನೂ ಕೂಡ ಪಿ ಎಮ್ ಯಾಸವಿ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ. ಕೆಲವೊಬ್ರಿಗೆ ಏನಾಗಿದೆ ಅಂದರೆ ಕೆಲವೊಬ್ಬರಿಗೆ ಪಿ ಎಮ್ ಯಾಸವಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಮತ್ತು ಕೆಲವೊಬ್ಬರಿಗೆ ನಾರ್ಮಲಾಗಿ ಏನು ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಅಮೌಂಟು ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ, ಒನ್ಸ್ ಹೋಗಿ ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಿ. ಯಾಕಂದರೆ ನಿಮಗೆ ಆಲ್ರೆಡಿ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಅದಕ್ಕೋಸ್ಕರ ಒನ್ಸ್ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡೋದ್ರಿಂದ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇಲ್ವಾ ಅಂತ. ಆಲ್ಮೋಸ್ಟ್ ಇಲ್ಲಿ ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಐ ಥಿಂಕ್ ಯಾವ ವಿದ್ಯಾರ್ಥಿಗಳು ಕೂಡ ಇನ್ನೂ ಅಮೌಂಟ್ ಪೆಂಡಿಂಗ್ ಇಲ್ಲ ಅಂತ ತಿಳ್ಕೊಳ್ತೇನೆ. ಯಾರಿಗೆಲ್ಲ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಒನ್ಸ್ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಮಾಡಬೇಕು ಅಂತ. ಇಫ್ ಇನ್ ಕೇಸ್ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಂದರೆ ನಿಮಗೆ ಆದಷ್ಟು ಬೇಗ ಒಂದು 1 ಮಂತ್ ಅಥವಾ 21 ಡೇಸ್ ಒಳಗಡೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಇದು ಬಂದು ನಿನ್ನೆ ಬಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಅಂದರೆ ಯಾರಿಗೆಲ್ಲ ಅಮೌಂಟ್ ಇದುವರೆಗೂ ಸ್ಯಾಂಕ್ಷನ್ ಆಗಿಲ್ಲ, ನಾನು ಹೇಳ್ತಿರೋದು ಮತ್ತೊಮ್ಮೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ನೇ ಆಗಿಲ್ಲ, ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫಿಕೇಷನ್ ಯಾರಿಗೆ ಎಸ್ ಆಗಿದೆ ಇಲ್ಲಿ ನೋಡಿ. ನೀವು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲೆವೆಲ್ 1ನಲ್ಲಿ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಇರಬೇಕು, ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಇರಬೇಕು, ಮತ್ತು ನೇಮ್ ಮ್ಯಾಚಿಂಗ್ ಸ್ಟೇಟಸ್ ಕೂಡ ಇಲ್ಲಿ ಆಧಾರ್ಗೆ ಎಸ್ ಇರಬೇಕು, ಮತ್ತು ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಅಕೌಂಟ್ ಇದು ಎಸ್ ಇರಬೇಕು. ಇದೆಲ್ಲ ನಿಮಗೆ ಎಸ್ ಇದ್ದರೆ ನಿಮಗೆ ಆಲ್ರೆಡಿ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಒನ್ಸ್ ನಿಮ್ಮ ಎಸ್ ಎಸ್ ಪಿ ಸ್ಟೇಟಸನ್ನು ಚೆಕ್ ಮಾಡಿ, ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗಿರುತ್ತೆ. ಇಫ್ ಇನ್ ಕೇಸ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಒನ್ಸ್ ಕಮೆಂಟ್ ಮಾಡಿ ಯಾವ ಥರ ಮಾಡಬೇಕು ಅಂತ. ನಿಮ್ಗೇನಾದ್ರು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅಂದರೆ ಆದಷ್ಟು ಬೇಗನೆ ಬರುತ್ತೆ. ಇವಾಗ ಆಲ್ಮೋಸ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಸ್ಯಾಂಕ್ಷನಿಂಗ್ ಆಗಿರ್ಬೋದು, ಅಕೌಂಟ್ ಕ್ರೆಡಿಟ್ ಆಗಿರ್ಬೋದು ಮಾಡ್ತಾ ಬರ್ತಾಯಿದ್ದಾರೆ. ಇನ್ನು ಕೆಲವೇ ದಿನಗಳಂದರೆ ಇನ್ನೊಂದು 2 ಮಂತ್ಸ್ ಒಳಗಡೆ ಇವರು ಮಾಡಬೇಕು. ಯಾಕಂದರೆ ಇನ್ನು 2 ಮಂತ್ಸ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮುಗೀತು ಅಂದರೆ ನಿಮಗೆ ಅಕ್ಟೋಬರಿಂದ 2024-25 ಸ್ಕಾಲರ್ಶಿಪ್ ಅವರು ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಬರ್ತಾ ಇದ್ದಾರೆ, ಮತ್ತು ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ತಾ ಬರ್ತಾ ಇದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಒನ್ಸ್ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಇದು ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ ಆಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಮತ್ತೆ ಡೌಟ್ ಇದೆ ಅಂದರೆ ಒನ್ಸ್ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.